ಇಡೀ ರಾಜ್ಯದಲ್ಲಿ ನಾವು ಒಪ್ಪಂದನ ಎಲ್ಲಾ ಕಡೆ ಇಟ್ಕೊಂಡಿದ್ವಿ. ಮೊನ್ನೆ ಬೀದರ್ ಮಾಡಿದ್ವಿ, ನಮ್ಮ ಹುಬ್ಳಿ, ಧಾರವಾಡ, ಆಮೇಲೆ ಗದಗ 4 ಡಿಸ್ಟಿಕ್ ಮಾಡಿ ಇವತ್ತು ಹಾವೇರಿಯಲ್ಲಿ ವಫ್ ಅದಾಲತ್ನ ಹಮ್ಮಿಕೊಂಡಿದ್ವಿ. ವಫ್ ಅದಾಲತ್ ಹಮ್ಮಿಕೊಂಡಿರೋದು ಕಾರಣ ಅಂದ್ರೆ ನಮ್ ಬಹಳಷ್ಟು ಸಮಸ್ಯೆಗಳು ವಫ್ ಅಲ್ಲಿ ಬಹಳಷ್ಟು ಎನ್ಕರೇಜ್ಮೆಂಟ್ ಆಗಿದೆ, ಬಹಳಷ್ಟು ಖಾತೆಗಳು ಆಗ್ಲಿಲ್ಲ. ಆ ಕಾರಣಕ್ಕೆ ವಫ್ ಅದಾಲತ್ನ ಇಟ್ಕೊಂಡಿದ್ವಿ. ಸರ್, ಮೂಡಾ ಹಗರಣದ ಒಳಗಡೆ ಸಿಎಂ ಸಿದ್ದರಾಮಯ್ಯ ಕೈವಾಡ ಏನೂ ಇಲ್ಲ ಅನ್ನೋದು ಎಲ್ಲರಿಗೂ ಹೇಳ್ತಾ ಇದ್ರಿ ಕಾಂಗ್ರೆಸ್ನವರು. ಆದ್ರೆ ಅಲ್ಲಿರುವಂತಹ ಮಾಜಿ ಆಯುಕ್ತರನ್ನ ಇಲ್ಲಿ ಗೃಹ ಸಚಿವರನ್ನಾಗಿ ಇದನ್ನ ಮಾಡಿದ್ರು. ಈಗ ರಾಜ್ಯಪಾಲರೇ ಅವ್ರನ್ನ ಈಗಾಗಲೇ ಅಮಾನತು ಮಾಡಿದ್ರು. ಈಗ ಹಿನ್ನಡೆ ಆಗ್ಲಿಲ್ವಾ? ಹಾಗಾದ್ರೆ ದಿನೇಶ್ ಕುಮಾರ್ ಅನ್ನೋಂತವ್ರನ್ನ ಹಾವೇರಿ ವಿವಿಗೆ ಕುಲ ಸಚಿವರನ್ನಾಗಿ ನೇಮಕ ಮಾಡಿದ್ರು ಸರ್. ಅವರು ಮೂಡಾ ಮಾಜಿ ಆಯುಕ್ತ ಇದ್ರು. ಅವ್ರದ್ದು ಈಗ ಸಸ್ಪೆಂಡ್ ಮಾಡಿದ್ದಾರೆ ರಾಜ್ಯಪಾಲರ ಆದೇಶಾನುಸಾರವಾಗಿ. ಆದ್ರೂ ಅದಕ್ಕಿಂತ ಮುಂಚೆ ಸರ್ಕಾರ ವರ್ಗಾವಣೆ ಮಾಡಿತ್ತು ಇಲ್ಲಿಗೆ. ಇಲ್ಲ, ಅದಕ್ಕಿಂತ ಮುಂಚೆನೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು, ಚೇಂಜ್ ಮಾಡಿದ್ರು. ಕರೆಕ್ಟಾ? ಈಗ ರಾಜ್ಯಪಾಲರು ಮಾಡಿದಾರಂತ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ರೆ ನನ್ಗೆ ಗೊತ್ತಿಲ್ಲ. ಆಯ್ತು, ಅದಕ್ಕೆ ಸಿದ್ದರಾಮಯ್ಯ ಏನ್ ಲಿಂಕ್? ಒಂದ್ ನಿಮಿಷ, ಅದರದ್ದು ಸಿದ್ದರಾಮಯ್ಯದ ಏನ್ ಲಿಂಕ್ ಇದೆ? ಅಧಿಕಾರಿಗಳ ಬೆನ್ನಿಗೆ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಂಡಿದೆ ಅಂತ. ಇಲ್ಲ, ಒಂದ್ ನಿಮಿಷ ಹೇಳೋದು, ಇದಕ್ಕೂ ಸಿದ್ದರಾಮಯ್ಯಗೂ ಏನ್ ಲಿಂಕ್? ರಾಜ್ಯಪಾಲರು ಸಸ್ಪೆಂಡ್ ಮಾಡೋದಕ್ಕೂ ಇದಕ್ಕೆ ಸಿದ್ದರಾಮಯ್ಯದ ಏನ್ ಲಿಂಕ್? ಸಿದ್ದರಾಮಯ್ಯನವ್ರ ಲಿಂಕ್ ಇಲ್ಲದೆ ಇದ್ರು ಮತ್ತೆ ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನುವಂತ ಆರೋಪ ಇದ್ರು ಕೂಡ ಅವ್ರನ್ನ ಯಾಕೆ ವರ್ಗಾವಣೆ ಮಾಡಿದ್ರು, ಮತ್ತೆ ಯಾಕೆ ರದ್ದು ಮಾಡಿದ್ರು? ನನ್ಗೆ ಗೊತ್ತಿಲ್ಲ, ಮಾಹಿತಿ ತಗೊಂಡು ಹೇಳ್ತೀನಿ ನಾನು. ಸಿದ್ದರಾಮಯ್ಯನವ್ರ ಮನೆ ದೇವರಗುಡದಲ್ಲಿ ಮಾತನಾಡುವಾಗ ಸಂಗೊಳ್ಳಿ ರಾಯಣ್ಣನ ಹೋಲಿಸ್ಕೊಂಡು ಮಾತಾಡಿದ್ರು ಅವರು. ನಮ್ಮವರೇ ನಮಗೆ ರಾಯಣ್ಣನು ಕೂಡ ನಮ್ಮವರೇ ಹಿಡಿದುಕೊಟ್ರು, ಹಂಗ ನಮ್ಮವರೇ ನಮ್ಮನ್ನು ಹಿಡಿದುಕೊಡೋ ಪ್ರಯತ್ನ ಮಾಡ್ತಾರೆ. ಶತ್ರುಗಳು ಪ್ರತಿ ಕಾಲದಲ್ಲೂ ಕೂಡ ಇರ್ತಾರೆ. ಶತ್ರುಗಳು ಇರೋದು ಮನುಷ್ಯನಿಗೆ ಸಹಜ, ಅದು ಎಲ್ಲರಿಗೂ ಇದ್ದೇ. ನಮ್ಮವರೇ ಅಂತ ಹೇಳ್ತಾರೆ ಅವ್ರು. ನಮ್ಮವರೇ ಅಂತ ಇಲ್ಲ, ಎಲ್ಲಾರ್ಗು ಶತ್ರುಗಳು ಇರೋದು ಸಹಜ. ಈಗ ನನ್ನ ಜೊತೆಯಲ್ಲೇ ಇರ್ತಾರೆ, ಯಾರ್ ಶತ್ರು, ಯಾರು ನನ್ನ ಸ್ನೇಹಿತರು, ಯಾರು ಶತ್ರು ಅಂತ ಗೊತ್ತಾಗ್ತದೆ. ಆ ತರ ಆ ಲೆಕ್ಕದಲ್ಲಿ ಹೇಳಿರುತ್ತೆ. ಅಲ್ಲ ಸರ್, ಮೂಡಾದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ನಲ್ಲಿ ಇರತಕ್ಕಂಥವ್ರೆ ಹಾಕ್ಕೊಟ್ರ ಅಂತ ಸರ್, ಕಾಂಗ್ರೆಸ್ ಅವ್ರು ಏನಕ್ಕೆ ಹಾಕೊಡ್ತಾರೆ? ಅಲ್ಲ ಸರ್, ಅವ್ರು ಹೇಳೋ ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಹೇಳೋದು ಸರ್. ಆ ತರ